ಅರೆ ಕವಿರಾಜ್ ಸರ್, ಏನಿದು ಬಚ್ಚಿಟ್ಕೊಂಡೆಲ್ಲ ಕವಿತೆ ಹೇಳ್ಕೊಡ್ತಿದ್ದೀರಾ? ಅದೇ ಮುಂದೆ ಬಂದು ಹೇಳಿದ್ರೆ ಇನ್ನೂ ಮಜಾ ಬರುತ್ತೆ. ಬರ್ತೀನಿ ಮುಂದೆ ಖಂಡಿತ ಬರ್ತೀನಿ. ಆದ್ರೆ ಮೊದಲು ನಮ್ಮ ಲೆಕ್ಕಾಚಾರ ಚುಪ್ತಾ ಮಾಡ್ತೀನಿ. ನಿನ್ನಿಂದಾಗಿ ನಮ್ಮಣ್ಣ ಜೈಲಲ್ಲಿದ್ದಾರೆ. ನಿನ್ನ ಅಷ್ಟುವಾಗಿ ನಾನು ಹೇಗೆ ಬಿಟ್ಬಿಡ್ಲಿ? ಈಗ ನನ್ನ ಕವಿತಾ ಕೇಳಿ. ಅಜ್ಜ ಅಜ್ಜಿಗೆ ಚಾಂದಿ ಚೌಕಲ್ಲಿ ಬೆಳ್ಳಿ ಚಮಚದಿಂದ ಚಿನ್ನದ ಬಿಸ್ಕೆಟ್ ತಿನ್ಸಿದ್ರು. ಚಿನ್ನದ ಬಿಸ್ಕಿಟ? ಇದು ಸುಳ್ಳು, ನಿನಗ್ ಕವಿತೆ ಹೇಳಕ್ಕೆ ಬರಲ್ಲ. ಅರೆ ಸರಿನೋ ತಪ್ಪೋ, ನಿನಗ್ ಸಿಗೋದು ಬರೀ 5 ನಿಮಿಷ. ಚಾಂದಿನಿ ಚೌಕ್ ಅಂದ್ರೆ ಚಾಂದಿನಿ ಧಾಬಾ ಅಂತೂ ಇದೆ. ಅದು ವೇದಾಶ್ರಯದ ಹೊರಗಡೆ ಚಂದ್ರ ಚೌಕ್ ಹತ್ರ ಇದೆ. ಅಲ್ಲಿ ತುಂಬಾ ಜನ ಬರ್ತಾರೆ, ತುಂಬಾ ಫೇಮಸ್ ಆಗಿದೆ. ಈಗ ಅರ್ಥ ಆಯ್ತು. ಬೇಗ ಹೋಗೋಣ. ಚಂದ್ ಚೌಕ್ ನ ಚಾಂದಿನಿ ಡಾಬಾ ಬ್ಲಾಸ್ಟ್ ಆಗೋದಕ್ಕಿಂತ ಮೊದ್ಲೇ ತಡೆಯೋಣ. ಹಲೋ ಹಲೋ, ಎಲ್ಲ ಪೊಲೀಸರು ಚಾಂದ್ ಚೌಕ್ ನ ಚಾಂದಿನಿ ಡಾಬಾಕ್ ನಡೀರಿ, ಬೇಗ ನಡೀರಿ. ಅಲ್ಲಿ ಹೋಗಿ ಬಾಂಬ್ನ ಹುಡುಕಿ ಬೇಗ. ಒಂದ್ ನಿಮಿಷ ಇನ್ನೊಂದ್ಸಲ ಯೋಚಿಸೋಣ, ಬೇರೆ ಏನಾದ್ರೂ ಇದ್ರೆ. ಅಯ್ಯೋ ಇಲ್ಲ ಶಿವ, ಈಗ ಯೋಚನೆ ಮಾಡೋದಕ್ಕೆ ಟೈಮ್ ಇಲ್ಲ. ಚಾಂದ್ ಚೌಕ್ ತುಂಬಾ ದೂರ ಇದೆ, ಮತ್ತೆ 5 ನಿಮಿಷದಲ್ಲಿ ಅಲ್ಲಿಗೆ ಹೋಗ್ಬೇಕು, ಮತ್ತೆ ಬಾಂಬ್ನ ಹುಡುಕ್ಬೇಕು. ನೀನ್ ಯೋಚನೆ ಮಾಡು, ಏನಾದ್ರೂ ಗೊತ್ತಾದ್ರೆ ನನಗೆ ಫೋನ್ ಮಾಡು. ಬಾಯ್ ಬಾಯ್. ನಿಂತ್ಕೊಳ್ಳಿ, ಲಡ್ಡು ಸಿಂಗ್ ಸರ್ಗೆ ಅರ್ಥ ಆಗೋಷ್ಟು ಈ ಮಾತು ಈಸಿಯಾಗಿಲ್ಲ. ಇದ್ರಲ್ಲಿ ಏನೋ ಟ್ವಿಸ್ಟ್ ಇದೆ ಅನ್ಸುತ್ತೆ. ಮತ್ತೆ ಡಾಬಾ ಇರೋದು ಊರಿಂದ ಹೊರಗಡೆ, ಮತ್ತೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡೋದ್ರಿಂದ ಜಾಸ್ತಿ ನಷ್ಟ ಆಗಲ್ಲ. ಮತ್ತೆ ಇದ್ರಲ್ಲಿ ಬೇರೆ ಏನೋ ಇದೆ. ಅಜ್ಜ ಅಜ್ಜಿಗೆ ಚಿನ್ನದ ಬಿಸ್ಕೆಟ್ ಏನಕ್ಕೆ ತಿನ್ಸಿದ್ರು? ಬೆಳ್ಳಿಯ ಚಮಚದಿಂದ ಚಟ್ನಿ ತಿನ್ಸಿದ್ದಲ್ವಾ? ಈ ಗೋಲ್ಡ್ ಬಿಸ್ಕೆಟ್ ಎಲ್ಲಿಂದ ಬಂತು? ಈ ಮಾತಿನಲ್ಲಿರೋ ಗುಟ್ಟೆಲ್ಲ ಈ ಗೋಲ್ಡ್ ಬಿಸ್ಕೆಟ್ ಅಲ್ಲೇ ಇದೆ. ಮತ್ತೆ ಗೋಲ್ಡ್ ಬಿಸ್ಕೆಟ್ ಎಲ್ಲಿ ಸಿಗುತ್ತೆ? ಮಾರ್ವಾಡಿ ಅಂಗಡಿಯಲ್ಲಿ, ಬ್ಯಾಂಕ್ ಅಲ್ಲೂ ಇರುತ್ತಲ್ವಾ? ಹಾ, ಈ ಮಾತು ತುಂಬಾ ಸರಿಯಾಗಿದೆ. ಮತ್ತೆ ಜಾಸ್ತಿ ಗೋಲ್ಡ್ ಬಿಸ್ಕೆಟ್ ಸಿಗೋದು ಬ್ಯಾಂಕ್ ಅಲ್ಲೇ. ಮತ್ತೆ ಆದಿ ಹೇಳಿದ ಕಡೆ ತುಂಬಾ ಕಮ್ಮಿನೇ ಸಿಗೋದು. ಮತ್ತೆ ಈಗ ಹೇಳಿ ಚಿನ್ನ ಎಲ್ಲಿ ಸಿಗುತ್ತೆ ಅಂತ. ಅಂದ್ರೆ ತುಂಬಾ ಜಾಸ್ತಿ ಗೋಲ್ಡ್ ಬಿಸ್ಕೆಟ್ ಯಾವ ಬ್ಯಾಂಕ್ ಅಲ್ಲಿ ಇದೆ? ಇದಂತೂ ಲಡ್ಡು ಸಿಂಗ್ ಸರ್ಗೆ ಗೊತ್ತಿರುತ್ತೆ, ಯಾಕೆಂದ್ರೆ ಪೊಲೀಸ್ಗೆ ಎಲ್ಲ ಗೊತ್ತು. ಲಡ್ಡು ಸಿಂಗ್ ಸರ್, ಇಲ್ಲಿ ತುಂಬಾ ಜಾಸ್ತಿ ಬಿಸ್ಕೆಟ್ ಎಲ್ಲಿ ಸಿಗುತ್ತೆ? ಅಯ್ಯೋ ಶಿವ, ಈಗ ವೇದ ಸಿಟಿನ ಕಾಪಾಡ್ಬೇಕು. ಆದ್ರೆ ನೀನ್ ಬಿಸ್ಕೆಟ್ ತಿನ್ಬೇಕು ಅಂತಿದ್ಯಲ್ಲ. ಆದ್ರೆ ನನ್ಗೂ ಕೂಡ ಗೊತ್ತಿಲ್ಲ ಅದ್ ಎಲ್ಲಿ ಸಿಗುತ್ತೆ ಅಂತ. ಓಹೋ, ನಾನು ತಿನ್ನೋ ಅಂತ ಬಿಸ್ಕೆಟ್ ಬಗ್ಗೆ ಮಾತಾಡ್ತಾ ಇಲ್ಲ, ಗೋಲ್ಡ್ ಬಿಸ್ಕೆಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮತ್ತೆ ಗೋಲ್ಡ್ ಬಿಸ್ಕೆಟ್ ತುಂಬಾ ಜಾಸ್ತಿ ಯಾವ ಬ್ಯಾಂಕ್ ಅಲ್ಲಿ ಸಿಗುತ್ತೆ? ಓಹೋ, ಗೋಲ್ಡ್ ಬಿಸ್ಕೆಟ್ ಅದು ವೇದ ಸಿಟಿ ಬ್ಯಾಂಕ್ ನಲ್ಲಿದೆ ಶಿವ. ಈಗಷ್ಟೇ ಅಲ್ಲಿಗೆ 50 kg ಚಿನ್ನದ ಬಿಸ್ಕೆಟ್ ಕಂಟೈನರ್ ಬಂದಿದೆ. ಹಾಗಾದ್ರೆ ಲಡ್ಡು ಸಿಂಗ್ ಸರ್, ನೀವು ಬೇಗ ಚೌಕದಿಂದ ವಾಪಸ್ ಬನ್ನಿ. ಆ ಚೌಕದಲ್ಲಿ ನಿಮ್ಗೆ ಏನು ಸಿಗೋದಿಲ್ಲ. ಕವಿರಾಜ್ ನಮ್ಮನ್ನ ಫೂಲ್ ಮಾಡಿದಾನೆ. ಅವನು ಎಲ್ಲ ಫೋರ್ಸ್ ನ ಅಲ್ಲಿಗೆ ಕಳಿಸಿ ವೇದ ಸಿಟಿ ಬ್ಯಾಂಕ್ ಬಂದಿರೋ ಎಲ್ಲ ಹೊಸ ಗೋಲ್ಡ್ ಮಾಲ್ ನ ಲೂಟಿ ಮಾಡ್ಬೇಕು ಅಂತ ಇದ್ದಾನೆ. ನಾನು ಅಲ್ಲಿಗೆ ಹೊರಟಿದ್ದೀನಿ, ನೀವು ಬೇಗ ಬನ್ನಿ. ಅರೆ, ಈ ಡ್ರೈನೇಜ್ ಕ್ಯಾಪ್ನ ಯಾರು ತೆಗ್ದಿಟ್ಟಿರಬಹುದು? ಮತ್ತಿಲ್ಲಿ ಯಾರು ಕಾಣಿಸ್ತಾನೂ ಇಲ್ಲ. ನನ್ಗೇನೋ ಸರಿ ಅನಿಸ್ತಾ ಇಲ್ಲ. ರೇವಾ, ವೇದಾ ಸಿಟಿ ಬ್ಯಾಂಕ್ ಮುಂದೆ ಒಂದು ದೊಡ್ಡ ಮ್ಯಾನ್ ಹೋಲ್ ಇದೆ. ನಾನು ಅದರಿಂದ ಬ್ಯಾಂಕ್ ಒಳಗಡೆ ಹೋಗ್ತಾ ಇದ್ದೀನಿ. ಕವಿರಾಜ ಮ್ಯಾನ್ ಹೋಲ್ ಇಂದ ಒಂದು ದೊಡ್ಡ ಸುರಂಗನೆ ಮಾಡಿದ್ದಾನೆ. ಅದು ಬ್ಯಾಂಕ್ ಒಳಗಡೆ ಡೈರೆಕ್ಟ್ ಆಗಿ ಹೋಗುತ್ತೆ. ಅವನೀಗ ಬ್ಯಾಂಕ್ ನ ಕದೀತಾ ಇರ್ಬೋದು. ನೀವು ಲಡ್ಡು ಸಿಂಗ್ ಸರ್ನ ಕರ್ಕೊಂಡು ಬೇಗ ಬನ್ನಿ. ಜನ ಹೇಳ್ತಾರೆ ಶಿವ ತುಂಬಾ ಚೂಕು ಅಂತ. ಅವನಿರುವಾಗ ವೇದಾಸ್ ನಗರದಲ್ಲಿ ಯಾವುದೇ ರೀತಿ ಕ್ರೈಮ್ ಆಗಲ್ಲ ಅಂತ. ನಾನು ಅವನ್ನ ನನ್ನ ಕವಿತೆಗಳ ಬಲೆಯಲ್ಲಿ ಸಿಕ್ಕಾಕ್ಸೇಬಿಟ್ಟೆ. ಅವರೆಲ್ಲರೂ ಊರಾಚೆ ಇರೋ ಡಾಬಾದಲ್ಲಿ ಹೋಗಿ ಬಾಂಬ್ನ ಹುಡುಕ್ತಾ ಇರ್ತಾರೆ.
ಇದ್ ನೋಡಿ ಎಂತ ಕ್ರೈಮ್ ಆಗ್ತಿದೆ ಅಂದ್ರೆ ಎಷ್ಟೋ ವರ್ಷದವರೆಗೂ ಜನ ಮರೆಯೋದೇ ಇಲ್ಲ. ಹಾಗಾದ್ರೆ ನೀನ್ ನನ್ನ ಕವಿತೆ ಬಲೆಯಲ್ಲಿ ಸಿಕ್ಕಾಕೊಂಡಿಲ್ಲ. ಆದ್ರೆ ನಿನ್ನಂತ ಮಗುನ ಹೊಸ್ಕಾಕೋದು ನನ್ನ ಎಡಗೈನ ಕೆಲ್ಸ. ಮಗು ಅಂತ ಹೇಳ್ಬೇಡಿ ಅಂಕಲ್. ಓ ಹಾಗಾದ್ರೆ ಮಗುನ ಮಗು ಅಂದಲೆ ಇನ್ನೇನಂತಾರೆ? ಶಿವ ಶಿವ ಅಂತ ನನ್ನ ಹೆಸರು. ಅದ್ ನನಗ್ ಗೊತ್ತು. ಆದ್ರೆ ಇವತ್ತಿನ ನಂತರ ನೀನು ಇರೋದಿಲ್ಲ, ನಿನ್ನ ಹೆಸರು ಇರೋದಿಲ್ಲ. ನೀವೆಲ್ಲ ನನ್ನ ಮದುವೆಯಲ್ಲಿ ತಮಾಷೆ ನೋಡಕ್ ಬಂದಿದ್ದೀರಾ? ಹೊಡೀರಿ ಅವನ್ನ. ಹಿಡೀರಿ ಅವನ್ನ. ಹ್ಯಾಂಡ್ಸ್ ಅಪ್. ನಿಮ್ಮನ್ನ ಪೊಲೀಸರು 4 ಕಡೆಯಿಂದ ಸುತ್ತುವರೆದಿದ್ದಾರೆ. ನಿಲ್ಸಿ. ಚೆನ್ನಾಗಿ ತಮಾಷೆ ಮಾಡ್ತೀಯ ಲಡ್ಡು ಸಿಂಗ್. ಹೀಗೆ ಬಂದೇ ಬಿಟ್ಟಿದ್ಯಾ ಅಂದಮೇಲೆ ನಿನ್ಗೂ ಸ್ವಲ್ಪ ವಿಚಾರಿಸ್ಕೊಂಡು ಕಳಿಸ್ತೀವಿ. ಏನ್ ಮಾಡ್ತಾ ಇದೀಯ ನೀನು? ಶಿವ ಅವ್ನು ಓಡ್ ಹೋಗ್ತಿದ್ದಾನೆ. ಹಾಯ್ ಅಂಕಲ್, ಇಷ್ಟು ಬೇಗ ನನ್ನಿಂದ ನಿಮಗ್ ಮುಕ್ತಿ ಸಿಗಲ್ಲ. ನಿನ್ನಿಲ್ಲಿಂದ ವಿಚಾರಿಸ್ಕೊಳ್ದೇನೆ ಹೋಗೋದಕ್ಕಾಗೋದಿಲ್ಲ ಅನ್ಸತ್ತೆ. ಸರಿ, ಹಾಗಾದ್ರೆ ನೀನು ವಿಚಾರಿಸ್ಕೊಂಡೇ ಹೋಗ್ತೀನಿ. ಬೇಡ ಬೇಡ ಶಿವ, ನಿಲ್ಸು, ಸಾಕು, ಸಾಕಾಯ್ತು. ಈಗ ನನ್ ಕವಿತೆ ಕೇಳು. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನಿನ್ಗೀಗ ಬೀಳುತ್ತೆ ಪೊಲೀಸ್ರ ಮಾರ್. ಒಂದ್ ಪೋಯಂನ ನಾವು ಕೂಡ ಕೇಳಿಸ್ತೀವಿ. ಕಳ್ಳ ಇದ್ದ, ಒಬ್ಬ ಕಳ್ಳ ಇದ್ದ. ಪೊಲೀಸ್ ಹಿಡಿದ್ರು ಜೈಲ್ಗೆ ಹೋಗ್ತಿದ್ದಾನೆ. ಜೈಲ್ಗೆ ಹೋಗ್ಬಿಟ್ಟು ಒದೆ ಬೀಳುತ್ತೆ. ಒದೆ ತಿಂದು ಮಳ್ಳು ಹೇಳ್ತಾನೆ.
ಸಾಕು ನಿಲ್ಸಿ. ಇನ್ ಕೇಳಕ್ಕಾಗಲ್ಲ. ಜೀವನದಲ್ಲಿ ಮೊದಲನೇ ಸರಿ ಜೈಲ್ಗೆ ಹೋಗ್ತಾ ಇದ್ದೀನಿ. ಅದು ಬರೀ ಶಿವನಿಂದಾಗಿ.